ಫಸ್ಟ್ ಬೀಡ್ ಅಲ್ಲಿ ಬೇರೆ ಬೆಳೆ ಹಾಕಿದ್ವಿ, ಬೀನ್ಸ್ ಒಂದು ಹಾಕಿದ್ವಿ. ಆ ಬೀನ್ಸ್ ಬೆಳೆದ ಮೇಲೆ ಎರಡನೇ ಬೀಡಲ್ಲಿ ಹೂಳನ್ ಅಂದ್ಬಿಟ್ಟು ಈ ಸಾನ್ವಿ ಅಪ್ಪ ಅಂದ್ಬಿಟ್ಟು ಬೀಜ ಊತ್ವಿ. ಊತ್ರು ಒಳ್ಳೆ ಚೆನ್ನಾಗಿ ಬಂತು, ಒಳ್ಳೆ ಗಟ್ಟಿಮುಟ್ಟಾಗಿದೆ ಕಾಯಿ, ಒಳ್ಳೆ ಸೂಪರ್ ಕ್ವಾಲಿಟಿ ಇದೆ. ವೈರಸ್ಗೂ ಚೆನ್ನಾಗಿ ತಡೀತಾ ಇದೆ, ಆ ಲಾಂಗೂನು ಚೆನ್ನಾಗಿ ಬರ್ತಾ ಇದೆ ಕಾಯಿ. ಫಸ್ಲು ಒಳ್ಳೆ ಫಸ್ಲು ಇದೆ, ತುಂಬಾನೇ ಚೆನ್ನಾಗಿದೆ ಸರ್. ಎಲ್ಲಾ ರೈತರು ಇದನ್ನ ಮಾಡ್ಕೊಳ್ಬಹುದು. ಬೇರೆ ತಳಿಗಳಿಗಾನ ಇದು ಒಳ್ಳೆ ಫಸಲು ಚೆನ್ನಾಗಿ ಕಚ್ತಾ ಇದೆ. ನಾವ್ ಹೆಂಗೆ ಮೇಂಟೆನೆನ್ಸ್ ಮಾಡ್ತೀವೋ ಹಂಗಿರುತ್ತೆ ಗಿಡ. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು. ನಾವು ಸುಮಾರು ಒಂದು 20-25 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದೀವಿ. ನಾವು ಈ ವ್ಯವಸಾಯದಲ್ಲಿ ಆಲೂಗಡ್ಡೆ, ಟೊಮೆಟೊ, ಕೋಸು, ಹೂಕೋಸು, ಕ್ಯಾಪ್ಸಿಕಮ್ಮು, ಎಲ್ಲಾ ತರ ತಳಿಗಳು ಬೆಳೆದು ಬಂದ್ವಿ. ನಮ್ಮ ಭಾಗದಲ್ಲಿ ತುಂಬಾ ಜಾಸ್ತಿ ಗಿಡಗಳಿಗೆ ವೈರಸ್ಗಳು ಕಾಣಿಸ್ಕೊಂತಾ ಇದೆ ಈ ಮಾಲೂರು ತಾಲೂಕು ಭಾಗದಲ್ಲಿ. ಆದ್ರಿಂದ ಈಗ ಹೊಸದಾಗಿ HM ಕ್ಲಾಸ್ ಕಂಪನಿಯಿಂದ ಹೊಸದಾಗಿ ಒಂದು ಹೀರೆಕಾಯಿ ತಳಿ ಬಿಟ್ಟಿದ್ದಾರೆ, ಸಾನ್ವಿ ಅಂದ್ಬಿಟ್ಟು. ಎಲ್ಲಾ ತಳಿಗಳು ಈ ತರ ವೈರಸ್ ಬರ್ತಾ ಇದೆ, ಇದು ಒಂದ್ ಸಲ ನೋಡೋಣ ಅಂದ್ಬಿಟ್ಟು ಟ್ರಯಲ್ ನೋಡೋಣ ಅಂದ್ಬಿಟ್ಟು ಊತ್ವಿ. ಅದು ಸ್ಟಾರ್ಟಿಂಗ್ ಇಂದ ಒಳ್ಳೆ ಗಿಡ ಚೆನ್ನಾಗಿ ಬಂದು ಒಂದೇ ಒಂದು ಗಿಡ ವೈರಸ್ ಇಲ್ಲ. ಎಲ್ಲಾ ರೈತರು ಈ ತಳಿಯನ್ನ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ಈ ತಳಿಗೆ ಈ ಕಾಯಿಗೆ ತುಂಬಾ ಬೇಡಿಕೆ ಇದೆ. ಎಲ್ಲಾ ರೈತರು ಇದನ್ನ ಮಾಡಿ ಇದ್ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ಎಲ್ಲಾ ಹೀರೆಕಾಯಿಗಳನ್ನ ₹2, ₹3 ಜಾಸ್ತಿನೇ ಹೋಗ್ತಾ ಇದೆ. ಈಗ ಟ್ರಾನ್ಸ್ಪೋರ್ಟ್ ಚಾರ್ಜ್ಗೂ ಚೆನ್ನಾಗಿ ತಡೀತಾ ಇದೆ. ಇದು ಎಲ್ಲಾ ರೈತರು ಇದನ್ನೇ ಬೆಳಿಬೇಕಂತ ಕೇಳ್ಕೊಳ್ತಾ ಇದೆ.